ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಿಷಿ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಅವರ ಫ್ಯಾನ್ಸ್ ಅನ್ನು ನಿರಾಶೆಗೊಳಿಸಿದ್ದಾರೆ ಎಂಬುದು. ರಿಷಿ ಅವರೇ, ರೊಮ್ಯಾಂಟಿಕ್ ಹೀರೋ ಆಗಿ ಜನರು ನಿಮಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ. 25 ವರ್ಷಗಳು ಜನರು ನಿಮ್ಮನ್ನ ನಾನ್ ಸ್ಟಾಪ್ ಪ್ರೀತಿಸಿದ್ದಾರೆ. ಜನರು ಅನ್ಕೋತಾ ಇದ್ರು ಇನ್ನೂ 4-5 ವರ್ಷ ನೀವು ನಟಿಸ್ಬೋದಿತ್ತು, ಅದ್ರ ಮಧ್ಯದಲ್ಲೇ ಬಿಟ್ಬಿಟ್ರಿ. ಏನ್ ಮಾಡೋದು, ದೇಹ ಸಪೋರ್ಟ್ ಮಾಡಲಿಲ್ಲ. ಅದೇನಂದ್ರೆ ರಜತ್ ಅವರೇ, ಅದೇನಾಯ್ತು ಅಂದ್ರೆ ಆಗ ಒಂದು ಸಮಯ ಬಂದಿತ್ತು. ಆಗ ನನ್ನ ಹೆಂಡತಿ ನೀತು ಕೂಡ ಹೇಳಿದ್ಲು, ಹಾಗೆ ನನಗೆ ನಾನೇ ಕೂಡ ಹೇಳ್ಕೊಂಡೆ. ಏನಂದ್ರೆ ನನಗೆ ಫಿಲಮ್ಸ್ ಅಂದ್ರೆ ಬೋರ್ ಆಗ್ಬಿಟ್ಟಿತ್ತು. ನಾನು ಬರೀ ಜರ್ಸಿ ಹಾಕೊಂಡು ಊಟಿ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬರೀ ಹಾಡು ಹಾಡ್ತಾ ಇದ್ದೆ. ಮರಗಳನ್ನ ಸುತ್ತ ಹೀರೋಯಿನ್ ಜೊತೆ ಸುತ್ತಾ ಇದ್ದೆ. ಹಾ, ದುಡ್ಡು ಕೂಡ ಮಾಡ್ತಾ ಇದ್ದೆ. ಆದ್ರೆ ಆಕ್ಟಿಂಗ್ ಅಂತ ನನಗೇನು ಪ್ಯಾಷನ್ ಇತ್ತು, ಆ ಥರ ನನಗೆ ರೋಲ್ಸ್ ಸಿಗ್ತಾ ಇರಲಿಲ್ಲ. ಆಗ ನಾನು ಯೋಚಿಸ್ದೆ, ಆಗ ಹುಡುಗರು ಬರ್ತಾ ಇದ್ರು, ಸಲ್ಮಾನ್, ಶಾರುಖ್, ಅಮೀರ್. ಇದು ಯಾವಾಗಂದ್ರೆ 96, 97 ಸಂದರ್ಭ ಅನ್ಸುತ್ತೆ. ಅಲ್ಲ, 98 ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಯೋಚನೆ ಮಾಡಿದೆ, ವಾಲಂಟಿಯರ್ಲಿ ನಾನು ನನ್ನ ಕರಿಯರ್ನ ಬಿಟ್ಬಿಡ್ಬೇಕು ಅಂತ. ಹೆಚ್ಚು ಅಂದ್ರೆ 25 ವರ್ಷ ಕೆಲಸ ಮಾಡಿದ್ದೀನಿ ಇಂಡಸ್ಟ್ರಿನಲ್ಲಿ. 73 ಇಂದ 98 ತನಕ. 98 ನನ್ನ ಫಿಲಂ ಕಾರೋಬಾರ್ ನಡೀತಾ ಇತ್ತು. ಅಲ್ಲಿವರೆಗೂ ಕೆಲಸ ಮಾಡೋದು ಅಂತಂದ್ರೆ ಅದು ಒಂದು ದೊಡ್ಡ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಕಡಿಮೆ ಜನ ಈ ರೀತಿ ಕೆಲಸ ಮಾಡಿರ್ತಾರೆ. ನಿಮಗೆ ಡೈರೆಕ್ಟರ್ಸ್ ಮತ್ತೆ ಪ್ರೊಡ್ಯೂಸರ್ ಚಾನ್ಸ್ ಕೊಡೋದನ್ನ ಯಾಕೆ ಬಿಟ್ರು ಅಂತಂದ್ರೆ ನೀವು ತಿನ್ನೋದು ಮತ್ತೆ ಕುಡಿಯೋದ್ರ ಕಡೆಗೆ ಜಾಸ್ತಿ ಗಮನ ಕೊಟ್ರಿ. ನಿಜಾನೇ, ಅದು ನಿಜಾನೇ. ಏನಂದ್ರೆ ನಮ್ಮ ಈ ಕಪೂರ್ ಪರಿವಾರದಲ್ಲಿ ಅಥವಾ ಖಾನ್ದಾನಲ್ಲಿ ಒಂದು ದೋಷ ಏನು ಅಂತಂದ್ರೆ ತಿನ್ನೋದು ಕುಡಿಯೋದು ಸ್ವಲ್ಪ ಜಾಸ್ತಿನೇ. ಆಗ ನಾನು ಸ್ವಲ್ಪ ಸಿನಿಮಾ ಕಡೆ ಗಮನನ ಬಿಟ್ಬಿಟ್ಟೆ ಅಂತಾನೆ ಹೇಳ್ಬೋದು. ಆಮೇಲೆ 99 ಇಂದ ಇಲ್ಲಿ ತನಕ ನಾನು ಸ್ವಲ್ಪ ಕ್ಯಾರೆಕ್ಟರ್ ರೋಲ್ಸ್ ನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಈಗ ನನಗೆ ಕೆಲಸ ಮಾಡುವಂತ ಅವಕಾಶಗಳು ಸಿಗ್ತಾ ಇದೆ. ನಾನು ಕೆಲವು ರೋಲ್ಸ್ ನ ಮಾಡ್ತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಮತ್ತೆ ಅದು ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ನಾನು ನಂಬ್ತೀನಿ. ಆದ್ರೆ ರಿಷಿ ಅವರೇ, ನಿಮಗೆ ಎಂತ ಸಕ್ಸಸ್ ಸಿಕ್ಕಿತ್ತು. ನಿಮ್ಮ ಮೊದಲನೇ ಸಿನಿಮಾ ಬಾಬಿನಲ್ಲೇ ನಿಮ್ಗೆ ಸೂಪರ್ ಹಿಟ್ ಆಯ್ತು. ಆ ಸಿನಿಮಾ ನೀವು ಹಾಗೆ ಮುಂದುವರಿಸಬೇಕಿತ್ತು. ನಾನು ಸುನಾಮಿ ಜೊತೆ ಹೋರಾಡ್ತಾ ಇದ್ದೆ, ಒಂದು ಚಂಡಮಾರುತದ ಜೊತೆ ಹೋರಾಡ್ತಾ ಇದ್ದೆ. ಆಕ್ಷನ್ ಹೀರೋಗಳ ಜಮಾನ ಅದು. ಮತ್ತೆ ಆ ಸುನಾಮಿ ಹೆಸರು ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ಅವರ ಕಾಲ ಅದು. ಆಂಗ್ರಿ ಯಂಗ್ ಮ್ಯಾನ್ ರ ಕಾಲ ಆಗಿತ್ತದು. ಪ್ರತಿ ಹೀರೋಗಳು ಬಂದೂಕ್ನ ಹಿಡ್ಕೊಂಡು ಶೂಟ್ ಮಾಡ್ತಿದ್ರು, ಹೋರಾಡ್ತಾ ಇದ್ರು, ಆಯುಧಗಳ ಜೊತೆ ಬ್ಯಾನರ್ ಅಲ್ಲಿ ಇರ್ತಿದ್ರು. ನಾನೆಂತ ಪಾಪ್ದನು ಅಂತಂದ್ರೆ ನನ್ನ ಕೈಯಲ್ಲಿ ಬರೀ ಗಿಟಾರ್ ಇರ್ತಿತ್ತು. ನೀವೀಗ ತಾನೆ ನಾನು ಎಂಟ್ರಿ ಆದಾಗ ನೀವು ಹೇಳಿದ್ರಿ ನಾನೊಬ್ಬ ಮ್ಯೂಸಿಕಲ್ ಹೀರೋ, ಡ್ಯಾನ್ಸಿಂಗ್ ಹೀರೋ ಅಂತ. ನನಗೆ ಯಾವತ್ತೂ ಕೂಡ ಆ ಥರ ಒಂದು ಇಂಟ್ರೊಡಕ್ಷನ್ ಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗಿಷ್ಟ ಇದ್ದಿದ್ದು ನನ್ನ ಇಂಟ್ರೊಡಕ್ಷನ್ ನಾನೊಬ್ಬ ಕಲಾವಿದ ಅಂತ ತೋರಿಸ್ಕೋಬೇಕು ಅಂತ. ಯಾಕಂದ್ರೆ ನನಗೆ ಮುಖ್ಯವಾಗಿ ಬೇಕಾಗಿದ್ದು ನಿಮ್ಮ ಮನಸ್ಸನ್ನ ಗೆಲ್ಲೋದು, ನಿಮ್ಮ ಮನಸ್ಸೊಳಗೆ ಒಳ್ಳೆ ಕಲಾವಿದನಾಗಿ ಉಳ್ಕೊಳ್ಳೋದು. ಈ ಇಂಟ್ರೊಡಕ್ಷನ್ ಯಾಕಾಯ್ತು ಅಂತಂದ್ರೆ ಬಾಬಿನಲ್ಲಿ ನೀವೊಬ್ಬ ರೊಮ್ಯಾಂಟಿಕ್ ಹೀರೋ ಆಗಿ ಪರಿಚಯ. ಅಲ್ಲ, ಬಾಬಿ ಬಂದು ಸರ್ ಏನು ಅಂತಂದ್ರೆ ಅದು 44 ವರ್ಷ ಹಿಂದೆ, 44 ಇಯರ್ಸ್ ಆಗಿದೆ. ಆಗ ಏನು ಅಂತಂದ್ರೆ ನನ್ನ ವಯಸ್ಸು ಸುಮಾರು ಒಂದು 20-21 ವರ್ಷ ಆಗಿರ್ಬೋದೇನೋ ಅಷ್ಟೇ. 20-21 ವರ್ಷ. ಆದ್ರೆ ಅದಾದ ನಂತರ ಬಂದಂತ ನಿಮ್ಮ ಎಲ್ಲ ಚಿತ್ರಗಳು ಕೂಡ ಸೂಪರ್ ಹಿಟ್ ಆದ್ವು. ಪ್ರತಿ ಚಿತ್ರ ಕೂಡ ನೀವು ರೊಮ್ಯಾಂಟಿಕ್ ಹೀರೋ ಆಗಿದ್ರಿ. 23 ಹೊಸ ನಾಯಕಿಯರೊಂದಿಗೆ ಕೆಲಸ ಮಾಡಿದ್ರಿ. ಈ ಮಾತು ನಿಜಾನೇ ನೀವು ಹೇಳಿದ್ದು. ಅದು 23ಕ್ಕಿಂತ ಜಾಸ್ತಿ ಅಂತಾನೆ ಹೇಳ್ತಾರೆ. ನಿಮ್ ಮುಂದೆ ಈಗ ಒಂದು ನಿಜಾನ ಹೇಳ್ತೀನಿ. ಏನಂದ್ರೆ ಇಲ್ಲಿ ಇವತ್ತು ನಮ್ಮ ಜಡ್ಜ್ ಮೇಡಮ್ ಏನ್ ಕೂತಿದ್ದಾರೆ, ಅವರು ಕೂಡ ಒಂದು ಟೈಮಲ್ಲಿ ನನಗೆ ಹೀರೋಯಿನ್ ಆಗ್ಬೇಕಾಗಿತ್ತು. ಅವ್ರದ್ದು ಕೂಡ ಮೊದಲನೇ ಸಿನಿಮಾ ನನ್ನ ಜೊತೆನೇ ಆಗ್ಬೇಕಾಗಿತ್ತು. ಅದು ಬಾಬಿ ಸಿನಿಮಾದ ನಂತರ. ರಾಜ್ ಕಪೂರ್ ಅವರು ಇವ್ರನ್ನ ಕೋಲ್ಕತ್ತಾದಲ್ಲಿ ಒಂದು ಪ್ರೀಮಿಯರ್ ಅಲ್ಲಿ ನೋಡಿ ಇವ್ರನ್ನ ರಿಕ್ವೆಸ್ಟ್ ಮಾಡಿದ್ರು, ನೀವೇನಾದ್ರೂ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತೀರಿ ಅನ್ನೋದಾದ್ರೆ ನನಗೊಂದು ಮಾತು ಹೇಳಿ ಅಂತ. ಅದು ಖುಷಿಯಾದ ವಿಚಾರ. ಆಗ ಇವರ ಮನೆಯವ್ರಿಗೆ ಅದು ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಇವ್ರಿಗೆ ಆಗಿನ ಚಿಕ್ಕ ವಯಸ್ಸು, ಮನೇಲಿ ಓದು ಮುಂದುವರ್ಸು ಅಂತ ಹೇಳಿದ್ರು. ಇವರು ಕೂಡ ನನ್ನ ಜೊತೆ ಆಕ್ಟ್ ಮಾಡಿದ್ರೆ 23 ನಂಬರ್ ಇವತ್ತು 24 ಆಗಿರೋದು. ಆದ್ರೆ ಈ ಮಾತು ಕೂಡ ನಿಜ. ಬಾಬಿ ನಂತರ ಬಂದಂತ ಹೀರೋಗಳ ವಯಸ್ಸು ಕಡಿಮೆ ಆಗಿತ್ತು. ಮತ್ತೆ ನಿಮ್ಮ ವಯಸ್ಸು ಎಷ್ಟು ಕಡಿಮೆ ಇತ್ತು ಅಂತಂದ್ರೆ ನಿಮ್ಗೆ ನಿಮ್ಮ ವಯಸ್ಸಿನ ಹೀರೋಯಿನೇ ಸಿಗ್ತಿರ್ಲಿಲ್ಲ. ನೀವು ಹೇಳಿದ್ದು ನಿಜಾನೇ. ಈ ವಿಷಯ ನಾನು ಹೇಳಲೇಬೇಕು. ಅದೇನು ಅಂತಂದ್ರೆ ಬಾಬಿಗೂ ಮುಂಚೆ ಯಾವ ತರ ಸಿನಿಮಾಗಳಾಗ್ತಿತ್ತು ಅಂದ್ರೆ ಅವೆಲ್ಲನೂ ರೆಗ್ಯುಲರ್ ಮೆಚ್ಯೂರ್ ಹೀರೋಗಳ ಜೊತೆ ಆಗ್ತಾ ಇತ್ತು. ಬಾಬಿ ಮೊದಲನೇ ಸಿನಿಮಾ ಏನು ಅಂತಂದ್ರೆ ಟೀನೇಜರ್ಸ್ ಜೊತೆ ಆಗಿದ್ದು. ನನ್ನ ವಯಸ್ಸು ಆಗ 20 ಅಥವಾ 19 ವರ್ಷ ಇತ್ತು ಅನ್ಸುತ್ತೆ. ಹಾಗೆ ಡಿಂಪಲ್ ನನಗಿಂತ 6 ವರ್ಷ ಚಿಕ್ಕವರಿದ್ರು.
ಆಗ ಸರಿಯಾದ ಸಮಯಕ್ಕೆ ಒಂದು ಟೀನೇಜರ್ ಸಿನಿಮಾ ಆಗಿನ ಕಾಲದಲ್ಲಿ ಹೊರಬಂತು. ಬಾಬಿ ಸಿನಿಮಾ ಹಿಟ್ ಆಗ್ತಿದ್ದಾಗೆ ಆಗ ಫಿಲಂ ಇಂಡಸ್ಟ್ರಿನಲ್ಲಿ ಒಂದು ಇಡಿಎಂ ಅಂತ ಏನಿತ್ತು, ಆಗ ಅದಕ್ಕೂ ಹಿಂದಿನ ಜಮಾನದಲ್ಲಿ ಹೀರೋಗಳು ಅಂತ ಏನಿದ್ರು ಅವರು ಗಂಡಸರಾಗಿದ್ರು, ಮತ್ತೆ ಎಷ್ಟು ಹೀರೋಯಿನ್ಗಳಿದ್ರು ಅವರು ಹೆಂಗಸರಾಗಿದ್ರು. ಬಾಬಿ ಸಿನಿಮಾ ರಿಲೀಸ್ ಆದ್ಮೇಲೆ ಹೀರೋಗಳು ಅಂತ ಏನಿದ್ರು ಅವರು ಹುಡುಗರಾದ್ರು, ಹೀರೋಯಿನ್ಗಳು ಹುಡುಗಿರಾದ್ರು. ಆಗ ರಾತ್ರೋರಾತ್ರಿ ಕೆಲವೊಬ್ರು ಸೀನಿಯರ್ ಆಕ್ಟರ್ಸ್ ಏನಿದ್ರು ಅವರು ಕಾಲೇಜ್ ಹೋಗುವಂತ ರೋಲ್ಗಳನ್ನ ಬಂದ್ ಮಾಡ್ಬಿಟ್ರು. ಸರ್, ಇದು ನಿಜವಾಗ್ಲೂ ಸತ್ಯವಾದ ಮಾತು. ಆದ್ರೆ ನಿಜಾಂಶ ಏನು ಅಂತಂದ್ರೆ, ಒಬ್ಬ ನಾಯಕಿ ಸಿಕ್ಕಿದ್ರು ನಿಮ್ಗೆ, ಅವ್ರ ಜೊತೆ ನೀವು 12 ಸಿನಿಮಾ ಮಾಡಿದ್ರಿ. ಅದ್ಯಾರದು? ಅದು ನನ್ನ ಹೆಂಡ್ತಿನೇ, ಬೇರೆ ಯಾರು ಅಲ್ಲ. 12 ಅಲ್ಲ, 11 ಇತ್ತು. ಈಗ ನನ್ನ ಪ್ರಕಾರ ಒಂದು 14 ಮಾಡಿದ್ದೀನಿ. ನೀತು ಜೊತೆ 14 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಿದ್ರೆ ನೀವು ಅವರಲ್ಲಿ ಅಂಥದ್ದೇನ್ ನೋಡಿದ್ರಿ, ಅವರೊಟ್ಟಿಗೆ 14 ಸಿನಿಮಾ ಮಾಡಿದ್ರಲ್ಲ? ನನಗೆ ಆಗ್ಲೇ ಗೊತ್ತಾಗೋಗಿತ್ತು ಇವಳ ಜೊತೆ 14 ಸಿನಿಮಾಗಳು ಮಾಡಿಲ್ಲ ಅಂದಿದ್ರೆ ಹೊಡ್ಸ್ಕೋಬೇಕಾಗಿತ್ತು ಅಂತ. ನೋಡಿ, ಇವತ್ತಿನ ಕಾಲದ ಹೀರೋಗಳೇನಿದ್ದಾರೆ ತುಂಬಾ ಕಷ್ಟಪಡ್ತಾರೆ. ನೋಡಿ, ಈಗ ನಿಮ್ ಮಗನೇ ಗಿಟಾರ್ ನುಡಿಸ್ಬೇಕು ಅಂತಂದ್ರೆ 3-4 ತಿಂಗಳು ಟ್ರೈನಿಂಗ್ ತಗೋತಾರೆ. ನೀವು ಕೂಡ ಹೀಗೆ ಕಷ್ಟಪಡ್ತಿದ್ರ? ಆತರ ಏನೂ ಇಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಅಂದ್ಕೊಂಡಿರ್ಬೋದು ಏನು ಅಂತಂದ್ರೆ, ನಾನು ಗಿಟಾರ್ ಬಾರಿಸ್ತೀನಿ, ಇಲ್ಲ ಕೊಳಲ್ ನುಡಿಸ್ತೀನಿ, ಅಥವಾ ಟ್ರಂಪೆಟ್ ನುಡಿಸ್ತೀನಿ ಅಂತ. ನಿಜವಾಗ್ಲೂ ನನಗೇನು ಬರಲ್ಲ. ನಾನು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀನಿ. ನಾನೊಬ್ಬ ಆಕ್ಟರ್ ಆಗಿರೋದ್ರಿಂದ ನಾನು ನಿಮ್ಮನ್ನ ಕನ್ವಿನ್ಸ್ ಮಾಡ್ತೀನಿ ನಾನು ನುಡಿಸ್ಬಲ್ಲೆ ಅಂತ. ಯಾಕಂದ್ರೆ ಇದು ನನ್ನ ಪ್ರೊಫೆಷನ್ ಆಗಿರೋದ್ರಿಂದ ನಿಮ್ಮನ್ನ ಕನ್ವಿನ್ಸ್ ಮಾಡ್ತೀನಿ. ನನಗೆ ಡ್ಯಾನ್ಸ್ ಮಾಡೋದಕ್ಕೆ ಬರಲ್ಲ. ಈಗಿನ ಕಾಲದಲ್ಲಿ ಡ್ಯಾನ್ಸ್ ಹೇಗಿದೆ ಅಂತಂದ್ರೆ, ನಾನು ಆ ದೇವ್ರನ್ನ ಆಗ ಕೇಳ್ಕೊತೀನಿ, ಸದ್ಯ ಆ ಕಾಲದಲ್ಲಿ ಈ ತರ ಡ್ಯಾನ್ಸ್ ಇರ್ಲಿಲ್ಲ ಅಂತ. ಇಲ್ಲಾಂದ್ರೆ ನಾನು ಸತ್ತೋಗ್ತಿದ್ದೆ. ಯಾಕಂದ್ರೆ ಈ ಕಾಲದಲ್ಲಿ ಡ್ಯಾನ್ಸ್ ಯಾವ ತರ ಇದೆ ಅಂತಂದ್ರೆ, ನನ್ನ ಕೈಲಂತೂ ಆ ತರ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದು ಇಷ್ಟು ದೊಡ್ಡ ದೇಹ ಇಟ್ಕೊಂಡು. ದೇಹ ಈಗಲ್ವ ದೊಡ್ಡದಾಗಿರೋದು, ನಾನು ಈಗ ದಪ್ಪ ಆಗಿರೋದು, ಅವಾಗಲ್ವಲ್ಲ. ನೋಡಿ, ಏನು ಅಂತಂದ್ರೆ, ನಾನು ನಿಜ ಹೇಳ್ಬಿಡ್ತೀನಿ, ನಾನು ನಿಯತ್ತಿಂದ ಕೆಲಸ ಮಾಡಿದ್ದೀನಿ, ಗೌರವ ಕೊಟ್ಟಿದ್ದೀನಿ ನಾನು ಮಾಡೋಂಥ ಒಂದು ಕೆಲಸಕ್ಕೆ. ಈಗ ಅದ್ರ ಪರಿಣಾಮ ಏನು ಅಂತಂದ್ರೆ, ಈಗ ನೀವು ನನ್ನ ಆಪ್ಕೆ ಅದಾಲತ್ತಲ್ಲಿ ಕೂರ್ಸಿದ್ದೀರಾ. ನಾನು ಶ್ರಮಪಟ್ಟು ಕೆಲಸ ಮಾಡಿದಕ್ಕೆ ಈ ಜಾಗದಲ್ಲಿ ಇದ್ದೀನಿ ಇವತ್ತು. ನಾನು ಇಲ್ಲಿಗೆ ಬರ್ಬೇಕಾದ್ರೆ ಇವ್ರ ಹತ್ರ ಹೇಳ್ತಿದ್ದೆ, ನೋಡಿ ನಿಮ್ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ ಇವತ್ತು, ನೀವೇನ್ ಬೇಕೋ ಮಾಡ್ಕೊಂಬಿಡಿ ಅಂತ. ಆದ್ರೆ ಈ ಮಾತು ನಿಜಾನ? ಜನರು ಯಾರನ್ನ ಹೀರೋ ಆಗಿ ಪ್ರೀತಿಸ್ತಾ ಇದ್ರು, ಆಸ್ ಎ ನಾಯಕ ಪ್ರೀತಿ ಕೊಡ್ತಾ ಇದ್ರು, ನೀವು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ತಿದ್ದಾಗೆ ವಿಲನ್ ಆಗ್ಬಿಟ್ರಿ, ಖಳನಾಯಕ. ನನ್ನ ಪ್ರಕಾರ ಏನು ಅಂತಂದ್ರೆ, ಅದು ಏನ್ ಹೇಳ್ತಾರೆ ಅದಕ್ಕೆ, ಟ್ರೂ ಆರ್ಟಿಸ್ಟ್ ಅಂತ ಏನಿರ್ತಾರೆ ನಿಜವಾದ ಅರ್ಥದಲ್ಲಿ, ಅವರು ಪ್ರತಿಯೊಂದು ಪಾತ್ರಗಳನ್ನ ಮಾಡ್ತಾ ಹೋಗ್ಬೇಕು. ನೋಡಿ, ನಾನು ಕಮಿಡಿಯನ್ ರೋಲ್ ಮಾಡಿದ್ದೀನಿ, ಸೀರಿಯಸ್ ರೋಲ್ ಮಾಡಿದ್ದೀನಿ, ನಾನು ಒಂದು ಸಿನಿಮಾದಲ್ಲಿ ವಿಲನ್ ರೋಲ್ ಕೂಡ ಮಾಡಿದ್ದೀನಿ, ಈಗ ಒಂದು ಸೋಷಿಯಲ್ ಫಿಲ್ಮ್ ಕೂಡ ಮಾಡ್ತಿದ್ದೀನಿ. ಅದು ಒಂದು ಒಳ್ಳೆ ಸಿನಿಮಾ ಅಂತಾನೆ ಹೇಳ್ಬೋದು. ಈ ತರ ಬೇರೆ ಬೇರೆ ರೋಲ್ ಮಾಡೋದ್ರಲ್ಲಿ ಮಜಾ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಹಿಂದೆ ಎಲ್ಲ ನಾನು ಏನ್ ಮಾಡ್ತಿದ್ದೆ, ಬರೀ ಹಾಡಾಡ್ತಿದ್ದೆ ಅಷ್ಟೇ, ಜರ್ಸಿ ಹಾಕೊಂಡು ಹೀರೋಯಿನ್ಗಳ ಹಿಂದೆ ಹೋಗ್ತಾ ಇದೆ ಅಷ್ಟೇ, ಏನು ಮಾಡ್ತಾನೆ ಇರಲಿಲ್ಲ. ಈಗ ಸ್ವಲ್ಪ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇದೆ, ನನಗೆ ಅದ್ರ ಬಗ್ಗೆ ಸ್ವಲ್ಪ ಖುಷಿನೂ ಇದೆ. ಈ 9 ವರ್ಷದ ಅಜ್ಜ ಆಗಿದ್ದು ಖುಷಿ ಕೊಡ್ತಾ? ಹಾ, ನೋಡಿ, ಖಂಡಿತ. ನೀವೇ ಹೇಳಿ ಎಷ್ಟು ಜನ ಆರ್ಟಿಸ್ಟ್ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಒಂದು 25-26 ದಿನ ಇಲ್ಲ ಅದಕ್ಕಿಂತ ಕಮ್ಮಿ ಕೆಲಸ ಮಾಡಿದ್ದೀನಿ ಅನ್ಸುತ್ತೆ ಆ ಫಿಲಮ್ ಅಲ್ಲಿ. ಹಾಗೆ ನೀವು ಪ್ರತಿದಿನ ಡೈರೆಕ್ಟರ್ ಜೊತೆ ಜಗಳ ಮಾಡ್ತಿದ್ರಿ. ಈ ವಿಚಾರ ಎಲ್ಲ ಗೊತ್ತಿದೆ, ಎಲ್ಲ ವಿಚಾರ ಗೊತ್ತಿದೆ. ನನಗೆ ಮೇಕಪ್ ಮಾಡೋದಕ್ಕೆ ಅಂತ 5:30 ಗಂಟೆ ಸಮಯ ತಗೊಳ್ಳೋರು. ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತಿದ್ದೆ, ಸುಮಾರು 6 ಗಂಟೆಯಿಂದ 11:30 ತನಕ ಮೇಕಪ್ ಆಗ್ತಿತ್ತು. ಅದಾದ್ಮೇಲೆ ನಾನು ಸೆಟ್ಗೆ ಹೋಗ್ತಿದ್ದೆ. ಎಷ್ಟು ದಿನ ನಾನು ಕೆಲಸ ಮಾಡಿದ್ನೋ, ನಾನು ಡೈರೆಕ್ಟರ್ ಹತ್ರ ಯಾಕೆ ಜಗಳ ಮಾಡ್ತಿದ್ದೆ ಅಂದ್ರೆ, ಕ್ರಿಯೇಟಿವಿಟಿ ಬಗ್ಗೆ ನಾನು ಜಗಳ ಮಾಡ್ತಾ ಇರಲಿಲ್ಲ, ಎಕ್ಸಿಕ್ಯೂಷನ್ ಬಗ್ಗೆ ಜಗಳ ಮಾಡ್ತಿದ್ದೆ. ಎಕ್ಸಿಕ್ಯೂಷನ್ ಅಂತಂದ್ರೆ ಈ ಶಾರ್ಟ್ ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತೀರಾ ಅಂತ. ಅವ್ರ ಪ್ರಕಾರ ಏನು ಅಂತಂದ್ರೆ, ಶಾರ್ಟ್ ನ ಪ್ರತಿ ಆಂಗಲ್ ಅಲ್ಲೂ ತಗೋಬೇಕು ಅಂತ. ನಾನು ಒಬ್ಬ ಕಲಾವಿದ, ಅದರಿಂದ ನಾನೇನು ಯೋಚನೆ ಮಾಡ್ತೀನಿ ಅಂತಂದ್ರೆ, ನಾನೊಬ್ಬ ಸ್ಪಾಂಟೇನಿಯಸ್ ಸ್ಕೂಲಿಂದ ಬಂದಿರೋನು, ದೊಡ್ಡ ನ್ಯಾಚುರಲ್ ಸ್ಕೂಲ್ನ ಆಕ್ಟರ್. ನಾನು ಯಾವುದೇ ಮೆಥಡ್ ಆಕ್ಟರ್ ಅಲ್ಲ. ನನಗೆ ನಿಜವಾಗ್ಲೂ ತುಂಬಾ ಗೌರವ ಇದೆ. ಆಕ್ಟಿಂಗ್ ಸ್ಕೂಲ್ಗಳನ್ನ ನಾನು ನಿಜವಾಗ್ಲೂ ಗೌರವಿಸ್ತೀನಿ. ಆದ್ರೆ ನನ್ನ ಸ್ಟೈಲ್ ಏನಿದೆ, ನಾನು ಅದನ್ನ ಒಂದ್ಸಲ ಮಾಡ್ತೀನಿ ಅಥವಾ 2-3 ಸಲ ಮಾಡಿದ್ರೆ ನಾನು ಸ್ಟಿಲ್ ಆಗ್ಬಿಡ್ತೀನಿ. ಆದ್ರೆ ಅವ್ರಿಗೇನ್ ಬೇಕಿತ್ತು, ಪ್ರತಿಯೊಂದು ಡೈರೆಕ್ಷನ್ ನಲ್ಲೂ ಅವ್ರಿಗೆ ಸೇಮ್ ಶಾಟ್ ಬೇಕಾಗಿತ್ತು. ಆಗ ನಾನು ಅವ್ರಿಗೆ ಡೆಲಿವರ್ ಮಾಡಕ್ ಆಗ್ತಿರ್ಲಿಲ್ಲ, ನಾನು ಸ್ಟ್ರೈನ್ ಆಗ್ಬಿಡ್ತಿದ್ದೆ ಆಸ್ ಅನ್ ಆಕ್ಟರ್. ನಾನ್ ಜಗಳ ಯಾಕೆ ಮಾಡ್ತಿದ್ದು ಅಂತಂದ್ರೆ, ನಾನು ಅವ್ರನ್ನ ಕೇಳ್ತಿದ್ದೆ ನನ್ನ ಮೇನ್ ಆಂಗಲ್ ಯಾವ್ದು ಅಂತ. ಯಾಕಂದ್ರೆ ಎಲ್ಲ ಆಂಗಲ್ ಶಾಟ್ನ ಅವರು ಉಪಯೋಗಿಸ್ಕೊಳ್ಳೋದಿಲ್ಲ ಅಲ್ವಾ. ಪ್ರತಿ ಆಂಗಲ್ ಅಲ್ಲೂ ನಾನು ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಫಿಲಮ್ ನೋಡಾದ್ಮೇಲೆ ನನಗನ್ಸಿದ್ದೇನು ಅಂತಂದ್ರೆ, ನಿಜ ಅವ್ರಿಗೆ ಹೇಳಿದೆ, ನೀವೇ ಸರಿ, ನಾನು ಮಾಡಿದ ತಪ್ಪು ಅಂತ. ನನಗನ್ಸುತ್ತೆ ನಾನು ಓಲ್ಡ್ ಫ್ಯಾಷನ್, ಓಲ್ಡ್ ಸ್ಕೂಲು, ನಾನೀಗ ನಿಮ್ಗಳ ಜೊತೆ ಕಾಂಪೀಟ್ ಮಾಡಕ್ ಆಗ್ತಿಲ್ಲ,
ನಿಮ್ಮಷ್ಟು ಸ್ಪೀಡಾಗಿ ಇಲ್ಲ ಅಂತ. ಆದ್ರೆ ಏನೇ ಆದ್ರೂ ಎಂಡ್ ರಿಸಲ್ಟ್ ವಾಸ್ ಗುಡ್. ಎಂಡ್ ರಿಸಲ್ಟ್ ಕಪೂರ್ ಅಂಡ್ ಸನ್ಸ್ದು ಚೆನ್ನಾಗಿತ್ತಾ ಇಲ್ವಾ? ಇಷ್ಟು ಸುದೀರ್ಘವಾದಂಥ ಕರಿಯರಲ್ಲಿ ಯಾವುದಾದ್ರೂ ಸಂದರ್ಭ ಇದೆಯಾ ನೀವು ಯಾವುದಾದ್ರೂ ಸಿನಿಮಾನ ಬೇಡ ಅಂತಂದು ಆಮೇಲೆ ತಪ್ಪು ಮಾಡಿದೆ ಅಂತ ಅನ್ಸಿದ್ದು? ಆತರ ತುಂಬಾ ಸಿನಿಮಾಗಳಿವೆ. ಒಂದು ಸಿನಿಮಾ ಇತ್ತು, ಅದರಲ್ಲಿ ಮಿಥುನ್ ಚಕ್ರವರ್ತಿ ಅವರಿಗೆ ತುಂಬಾ ನಿಜ. ಆ ಫಿಲಂ ಬಂದು ಏನೋ ಫಿಲಂ ಹೆಸರು ಪ್ಯಾರ್ ಪ್ಯಾರ್ ಜುಗ್ತಾ ನಹಿ. ಆ ಫಿಲಂನ ಪ್ರೊಡ್ಯೂಸರ್ ಏನಿದ್ರು ಬೊಕ್ಕಾಡಿ ಅವರು ಅದಕ್ಕೂ ಮುಂಚೆ ನೀತುಗೆ ಒಂದ್ ಸಿನಿಮಾ ಮಾಡಿದ್ರು. ಅದಕ್ಕೆ ಅವರು ಆಗ ತುಂಬಾ ಆಸೆ ಪಟ್ಟಿದ್ರು, ತುಂಬಾನೇ ಇಷ್ಟ ಪಡ್ತಾ ಇದ್ರು ಅವ್ರ ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತ. ಆದ್ರೆ ನಾನ್ ಯಾಕೆ ಕೆಲಸ ಮಾಡಿಲ್ಲ ಅಂದ್ರೆ ಆ ಸಮಯದಲ್ಲಿ ನಾಸೀರ್ ಹುಸೇನ್ ಅವರ ಸಿನಿಮಾ ಬರ್ತಾ ಇತ್ತು, ಜಮಾನೆ ಕೋ ದಿಕ್ಕಾನಾ ಹೈ. ನಾನಾಗ ನಾಸೀರ್ ಅವರ ಟಿಪಿಕಲ್ ಹೀರೋ ಆಗಿದ್ದೆ. ದೋಸ್ ವೈಟ್ ಶೂಸ್, ಗಿಟಾರ್ ಆನ್ ದ ಶೋಲ್ಡರ್, ಟಿಪಿಕಲ್ ಇಮೇಜ್ ಇತ್ತು ನಂಗೆ. ಆದ್ರೆ ಪ್ಯಾರ್ ಜುಗ್ತಾ ನಹಿನಲ್ಲಿ ನನಗೆ ನನ್ನ ರೋಲ್ ಏನಿತ್ತು ಅಂದ್ರೆ 4 ವರ್ಷದ ಮಗುಗೆ ತಂದೆ ನಾನು. ನಾನಾಗ ಯೋಚಿಸ್ದೆ, ನೋಡಿ ಅಷ್ಟಾದ್ರೂ ಬುದ್ಧಿ ನನ್ನ ತಲೆನಲ್ಲಿ ಇತ್ತು ಆಗ. ಏನು ಅಂತಂದ್ರೆ ನಾನು ಏನಾದ್ರೂ ತಂದೆ ರೋಲ್ ಮಾಡ್ಬಿಟ್ಟೆ ಅಂತಂದ್ರೆ ನನ್ನ ಇಮೇಜ್ಗೆ ಏನಾದ್ರೂ ಡ್ಯಾಮೇಜ್ ಆಗ್ಬೋದು ಅಂತ. ಸೊ ನಾನು ಮಾಡಬಾರ್ದು ಅಂತ ಅನ್ಕೊಂಡೆ. ಆಮೇಲೆ ಆ ಪಿಕ್ಚರ್ ಸೂಪರ್ ಹಿಟ್ ಆಗೋಯ್ತು. ನಾನು ಆಗಲ್ಲ ಅಂತಂದೆ ಒಂದು ಸಣ್ಣ ವಿಚಾರಕ್ಕೆ. ದಟ್ಸ್ ಓಕೆ, ಇದು ಎಲ್ರ ಜೀವನದಲ್ಲೂ ಆಗುತ್ತೆ, ನಡೆಯುತ್ತೆ ಈ ತರ. ಅಮ್ಜದ್ ಖಾನ್ಗೂ ಈ ರೀತಿ ಆಗಿದೆ. ಹೌ ಹಿ ಗಾಟ್ ಶೋಲೆ. ಮೊದಲು ಜಾಗದಲ್ಲಿ ಡ್ಯಾನಿ ಇರ್ಬೇಕಾಗಿತ್ತು, ಪ್ರೇಮ್ನಾಥ್ ಅವ್ರು ಇರ್ಬೇಕಾಗಿತ್ತು. ದೆನ್ ಹೌ ದೇ ಝೀರೋ ಡಿನ್ ಆನ್ ಅಮ್ಜದ್. ಈ ತರ ನಡೀತಾ ಇರುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ. ಏನಂದ್ರೆ ಮಿಸ್ ದ ಬಸ್ ಗೆಟ್ ದ ಬಸ್, ಅಷ್ಟೇ, ಇನ್ನೇನಿಲ್ಲ. ಆದ್ರೆ ನಿಮಗೆ ಸಿಕ್ಕಂತ ದೊಡ್ಡ ಸಕ್ಸಸ್ ಅನ್ನ ಕೊಟ್ಟಿದ್ದು ರಾಜ್ ಕಪೂರ್ ಅವರು. ರಾಜ್ ಕಪೂರ್ ಅವರು ನನಗೆ ತಂದೆ ಮಾತ್ರ ಅಲ್ಲ, ನನ್ನ ಗುರುಗಳವರು. ಇವತ್ತು ನನಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಕಲಿಸಿದವ್ರು ಅವರೇನೆ. ಅವ್ರು ನನಗೆ ಅಂತ 3 ಸಿನಿಮಾಗಳನ್ನ ಮಾಡಿದ್ರು, ಮೇರಾ ನಾಮ್ ಜೋಕರ್, ಬಾಬಿ ಹಾಗೆ ಪ್ರೇಮ್ ರೋಗ್. ಆ ಕಾಲದಲ್ಲಿ ಈ 3 ಸಿನಿಮಾಗಳಲ್ಲಿ ಅವರ ಇಂಪಾರ್ಟೆನ್ಸ್ ತುಂಬಾನೇ ಇತ್ತು ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಅವ್ರ ಸಿನಿಮಾಗಳಲ್ಲಿ ನಾನು ಭಾಗಿಯಾಗಿದ್ದೆ ಅಂತ. ರಾಜ್ ಕಪೂರ್ ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೂ ಮತ್ತೆ ಬೇರೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಇತ್ತು? ರಾಜ್ ಕಪೂರ್ ಅವರು ಆಕ್ಟರ್ ಕೂಡ ಹೌದು. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಸೀನ್ ಏನು ಮತ್ತೆ ಆಕ್ಟರ್ ಏನು ಅಂತ. ಅವ್ರು ಹೇಗ್ ಪರ್ಫಾರ್ಮ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ರು. ಆಗದು ಈಸಿ ಆಗ್ತಿತ್ತು ಒಬ್ಬ ಆಕ್ಟರ್ಗೆ, ಯಾಕೆಂದ್ರೆ ಅವರು ಇಮಿಟೇಟ್ ಮಾಡ್ತಿದ್ರು. ನನ್ನ ವಿಷಯದಲ್ಲಿ ಆತರ ಯಾವತ್ತೂ ಆಗಿಲ್ಲ. ಅವರು ನನ್ನ ಪರ್ಫಾರ್ಮ್ ಮಾಡುವಂತ ಬಿಟ್ಬಿಡ್ತಿದ್ರು. ಹೇಗಂದ್ರೆ ನಾನು ನಿಮ್ಗೆ ಒಂದು ವಿಷಯ ಹೇಳ. ಬಾಬಿನಲ್ಲಿ ನನ್ನ ಜೀವನದಲ್ಲೇ ಮೊದಲನೇ ಹಾಡು ನಾನು ಹಾಡಬೇಕಾಗಿತ್ತು. ನಾನು ಸಿಂಗರ್ ಅಂತೂ ಅಲ್ಲ. ನಾನು ತುಂಬಾ ಎಕ್ಸೈಟ್ ಆಗಿದ್ದೆ. ಮೊದಲನೇ ಸಲ ನಾನು ಹೀರೋ ಆಗ್ತಾ ಇದ್ದೀನಿ, ಅದ್ರ ಜೊತೆಗೆ ಹಾಡಬೇಕು ಅಂತ. ಸೆಟ್ ಹೋದಾಗ ಅಲ್ಲಿನ ಚೀಫ್ ಅಸಿಸ್ಟೆಂಟ್, ಒನ್ ಆಫ್ ದ ಅಸಿಸ್ಟೆಂಟ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ರಾಹುಲ್ ರವೆಲ್, HL ರವೆಲ್ ಅವರ ಮಗ. ನಾನು ಅವನ ಕೇಳಿದೆ, ಇವತ್ತಿನ ಡ್ಯಾನ್ಸ್ ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಯಾರು, ಕೊರಿಯೋಗ್ರಾಫರ್ ಯಾರು ಅಂತ. ಅವ್ನು ಹೇಳ್ದ, ಇಲ್ಲ ಯಾರು ಬಂದಿಲ್ಲ ಅಂತ. ಹೌದಾ, ಸರಿ ಸರ್ನ ಕೇಳು, ಏನ್ ಮಾಡೋದೀಗ? ಹಾಡ್ಬೇಕು ನಾನು, ಹೇಗಾಡ್ಲಿ ಹಿಂದೆ. ರಾಜ್ ಸರ್ ಬಂದ್ರು ಸೆಟ್ಗೆ, ಲೈಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ರೆಡಿ ಅಂದ್ರು. ನಾನಾಗ ನಮ್ ತಂದೆಯವ್ರನ್ನ ಅಪ್ಪ, ಡ್ಯಾಡಿ ಆತರ ಏನೂ ಕರೀತಾ ಇರ್ಲಿಲ್ಲ, ಸಾರ್ ಅಂತ ಕರೀತಿದ್ದೆ ಕೆಲಸದಲ್ಲಿ. ಕೇಳ್ದೆ, ಸರ್ ಯಾರು ಡ್ಯಾನ್ಸ್ ಡೈರೆಕ್ಟರ್ ಬರ್ತಿಲ್ವಾ ಅಂತ. ಅವ್ರು ಕೇಳಿದ್ರು, ಅದ್ರ ಅವಶ್ಯಕತೆ ಏನಿದೆ ಅಂತ. ನೀನ್ ಹೋಗು ನಿಂತ್ಕೋಗಲ್ಲಿ ಹಾಡಾಡು ಅಂತಂದ್ರು. ನಾನು ಹೇಳ್ದೆ, ಬರಲ್ಲ ಅಂತ. ಎಲ್ಲ ಬರುತ್ತೆ, ಹೋಗು ಅಂದ್ರು. ಹೋಗಿ ನಿಂತ್ಕೋ ಅಂದ್ರು. ಅವರು ನನಗಾಗ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ, ನಾನ್ ಯಾರಾದ್ರೂ ಡ್ಯಾನ್ಸ್ ಮಾಸ್ಟರ್ನ ಕರ್ಸಿದ್ರೆ ನೀನ್ ಅವ್ರನ್ನ ಇಮಿಟೇಟ್ ಮಾಡ್ತೀಯಾ, ಅವ್ರು ತೋರ್ಸೋದನ್ನ. ಮತ್ ಅವರು ನಿನ್ನ ಸೀನಿಯರ್ ಆಕ್ಟರ್ಸ್ ಏನ್ ಮಾಡಿರ್ತಾರೋ ಅದನ್ನ ಇಮಿಟೇಟ್ ಮಾಡ್ತಾರೆ. ಆಗ ಜನ ಹೇಳ್ತಾರೆ, ನೋಡು ರಿಷಿ ಕಪೂರ್ ರಾಜೇಶ್ ಖನ್ನನ ಕಾಪಿ ಮಾಡ್ತಿದ್ದಾನೆ, ಧರ್ಮೇಂದ್ರನ ಕಾಪಿ ಮಾಡ್ತಿದ್ದಾನೆ, ಇಲ್ಲ ಶಶಿ ಕಪೂರ್ ಕಾಪಿ ಮಾಡ್ತಿದ್ದಾನೆ ಅಂತ. ಡ್ಯಾನ್ಸ್ ಮಾಸ್ಟರ್ಸ್ ಅಲ್ವಾ ಹೇಳ್ಕೊಡೋದು ಏನ್ ಮಾಡ್ಬೇಕು ಅಂತ. ಅವ್ರು ಹೇಳಿದ್ರು, ನಿನ್ ಸ್ವಂತ ಸ್ಟೈಲ್ ನಲ್ಲಿ ಮಾಡು ಅಂತ, ನಿನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊ ಅಂದ್ರು, ಹಾಡು ಅಂದ್ರು. ನೀವು ನೋಡಿರ್ಬೋದು ಆ ಹಾಡನ್ನ. ಏನಂದ್ರೆ, ನಾನೆಷ್ಟು ಆಕ್ವರ್ಡ್ ಆಗಿದ್ದೆ ಆ ಹಾಡಲ್ಲಿ. ಕೈನ ಹೀಗೆ ಎತ್ತಾ ಇದ್ದೆ, ಒಳ್ಳೆ ಟ್ರಾಫಿಕ್ ಪೊಲೀಸ್ ಇದ್ದಂಗೆ. ಇಲ್ಲ ಹಿಂಗ್ ಎತ್ತಾ ಇದ್ದೆ, ನನಗೇನು ಬರ್ತಾ ಇರ್ಲಿಲ್ಲ ನಿಜವಾಗ್ಲು. ಅಲ್ಲ ಈಗೆಲ್ಲ ಬರುತ್ತೆ ಅಂತಲ್ಲ, ನನಗೆ ಆಗ್ಲೂ ಏನು ಬರ್ತಿರ್ಲಿಲ್ಲ, ಈಗ್ಲೂ ಏನು ಬರ್ತಾ ಇಲ್ಲ. ಸೊ ನನಗನ್ಸಿದ್ದೇನು ಅಂದ್ರೆ, ದಿಸ್ ಇಸ್ ಎ ಗುಡ್ ಎಜುಕೇಶನಲ್ ಮೂಮೆಂಟ್ ಫಾರ್ ಮೀ. ನನ್ನ ಬಿಟ್ಬಿಟ್ರು, ನೀರಿಗೆ ತಳ್ಬಿಟ್ಟು ಈಜಾಡೋದನ್ನ ಕಲಿ ಅನ್ಬಿಟ್ರು. ನೋಡಿ, ಆಗ್ಲೇ ನಾನು ಕೈಕಾಲು ಒದರೋದನ್ನ ಕಲ್ತಿದ್ದು. ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಬಂತು, ನಾನ್ ಮಾಡಬಲ್ಲೆ ಅಂತ. ನನಗೆ ಇನ್ನೊಂದು ವಿಷಯ ಅವ್ರು ಹೇಳಿದ್ದೇನು ಅಂತಂದ್ರೆ, ನೀನ್ ಯಾವಾಗಾದ್ರೂ ಹಾಡ್ಬೇಕು ಅಂತಂದ್ರೆ ಹಾಡುವಂತ ವಾಯ್ಸ್ ಏನಿದೆ, ಪಿಚ್, ಅದನ್ನ ಮ್ಯಾಚ್ ಮಾಡೋ ಅಂದ್ರು. ನಮಗ್ ಗೊತ್ತಿರೋ ಹಾಗೇನೆ ಹಾಡುವಂತ ಸಿಂಗರ್ಸ್ ಹೈ ಪಿಚ್ ಅಲ್ಲಿ ಹಾಡ್ತಾರೆ. ಆದ್ರೆ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಕೆಲವು ಹೀರೋಗಳು ಇರ್ತಾರೆ, ಅವ್ರು ಹಾಡೋದು ಹೇಗೆ ಅಂತಂದ್ರೆ ಈ ತರ ಹಾಡ್ತಿರ್ತಾರೆ. ಅದನ್ನ ಮ್ಯಾಚ್ ಮಾಡುವಂತ ಹೇಳ್ತಿದ್ರು. ನಿನ್ನ ನರಗಳು ಕಾಣಬೇಕು ಹಾಡ್ತಿರ್ಬೇಕಾದ್ರೆ, ಆಡಿಯನ್ಸ್ಗೆ ಗೊತ್ತಾಗ್ಬೇಕು, ನಿಜವಾಗ್ಲೂ ಹಾಡ್ತಿದ್ದಾನೆ ಅಂತ. ಒಂದು ಸಲ ರಣಬೀರ್ ನನಗೆ ಫೋನ್ ಮಾಡಿದ್ದ ಈ ವಿಷಯವಾಗಿ. ನನ್ನ ಹತ್ರ ಅವನು ಅದೇ ಫಸ್ಟ್ ಮಾತಾಡಿದ್ದು. ಅವ್ನು ಕೇಳ್ದ, ನೀವು ನನಗೆ ಹಾಡೋದ್ರ ಬಗ್ಗೆ ಕೆಲವು ಟಿಪ್ಸ್ ನ ಕೊಡಿ ಅಂತ. ನಾನಾಗ ಅವ್ನಿಗೆ ಹೇಳ್ದೆ, ನೀನು ರಾಜ್ ಕಪೂರ್ ನಮ್ಮ ಮೊಮ್ಮಗ, ರಿಷಿ ಕಪೂರ್ ನಮ್ಮ ಮಗ, ನನ್ನ ಹತ್ರ ಕೇಳ್ತಿದ್ಯಲ್ಲ ಅಂತ. ಅವನು ಬರಲ್ಲ ಅಂತ ಹೇಳ್ದ. ನಾನಾಗ ಹೇಳ್ದೆ ಅವನಿಗೆ, ನೀನ್ ಹೇಗ್ ಆಡ್ಬೇಕು ಅಂದ್ರೆ, ನಿನ್ನ ಹೀರೋಯಿನ್ ಏನಿರ್ತಾಳೆ ಅವಳಿಗೆ ಬೇಜಾರಾಗೋ ತರ ಡಬ್ಬಾ ತರ ದಯವಿಟ್ಟು ಹಾಡ್ಬೇಡಪ್ಪ ಅಂತಂದೆ.
ನನ್ನ ವಿಷಯದಲ್ಲಿ ಯಾವಾಗಲೂ ಹೀಗೆ ಆಗ್ತಿತ್ತು. ನಾನು ಕೆಲಸ ಮಾಡಿದ್ರಲ್ಲಿ ಎಷ್ಟೊಂದು ಜನ ಹೀರೋಯಿನ್ಗಳು ಈ ತರ ಬೇಜಾರಾಗೋ ತರ ಹಾಡಬೇಡಿ ಅಂತಿದ್ರು. ಆದ್ರೆ ಆಡಿಯನ್ಸ್ಗೆ ಚೆನ್ನಾಗಿ ಗೊತ್ತಿತ್ತು ಇದನ್ನ ಹಾಡ್ತಿರೋದು ಕಿಶೋರ್ ಕುಮಾರ್ ಅವರು ಅಂತ, ಇಲ್ಲ ರಫಿ ಸರ್ ಅಂತ. ಸೊ ನಾನು ಏನೇ ಹಾಡಿದ್ರು ಕೂಡ, ನಾನು ಆಗ್ಲೇ ನಿಮ್ಗೆ ಹೇಳ್ದಾಗೆ ಗಿಟಾರ್ ಬಾರಿಸೋದಿರ್ಲಿ, ಕೊಳಲ್ ನುಡಿಸೋದಿರ್ಲಿ, ನಾನು ಹೈ ಪಿಚ್ ಅಲ್ಲೇ ಹಾಡ್ಬೇಕು ಅಂತ ಅನ್ಕೊಂಡೆ. ಯಾಕಂದ್ರೆ ಜನರು ಗೊತ್ತಾಗ್ಬೇಕು ನಾನು ಹಾಡ್ತಾ ಇದ್ದೀನಿ ಅಂತ. ಕೆಲವು ಸಲ ನಾವು ಫಿಲಮ್ಗಳಲ್ಲಿ ನೋಡ್ತಾ ಇರ್ತೀವಿ, ಕೆಲವರು ಪಿಯಾನೋ ಮುಂದೆ ಕೂತಿರ್ತಾರೆ, ನಮಗ್ ಚೆನ್ನಾಗ್ ಗೊತ್ತು ಅವ್ನು ಪಿಯಾನೋ ನುಡಿಸ್ತಾ ಇಲ್ಲ ಅಂತ. ಏನು ಗೊತ್ತಿರಲ್ಲ, ಗಿಟಾರ್ನ ಸುಮ್ನೆ ಹಿಡ್ಕೊಂಡು ಕೂತಿರ್ತಾರೆ, ಅದನ್ನ ಬಾರಿಸ್ತಾನೂ ಇರಲ್ಲ, ಏನು ಗೊತ್ತಿರಲ್ಲ. ಸೊ ನನ್ನ ಮನ್ಸಲ್ಲಿ ಯಾವಾಗ್ಲೂ ಒಂಥರ ವೆನ್ ಐ ವಾಸ್ ಎ ಕಿಡ್ ನಾನು ತುಂಬಾ ಯೋಚಿಸ್ತಾ ಇದ್ದೆ, ಅಲ್ಲ ಇವ್ರು ಗಿಟಾರ್ ಇಟ್ಕೊಂಡಿದ್ದಾರೆ ಯಾಕೆ ಬಾರಿಸ್ತಿಲ್ಲ ಅಂತ. ಸೊ ನಾನಾಗ ಅನ್ಕೊಂಡೆ, ನಾನು ಏನಾದ್ರು ಸಿನಿಮಾಗ್ ಹೋದೆ ಅಂತಂದ್ರೆ ನಾನು ಆಕ್ಟ್ ಮಾಡುವಾಗ ಜನರಿಗೆ ಅನಿಸ್ಬೇಕು ನಾನೇ ಗಿಟಾರ್ ಬಾರಿಸ್ತಿದ್ದೀನಿ ಅಂತ. ನಾನು ಎಷ್ಟೋ ಸಲ ಶೋಗಳಿಗೆ ಹೋದಾಗ ಜನರು ಗಿಟಾರ್ ಕೊಟ್ಬಿಟ್ಟು ಬಾರಿಸಿ ಅಂತ ಅನ್ಬಿಡ್ತಿದ್ರು. ನನಗ್ ಬರ್ತಾ ಇರ್ಲಿಲ್ಲ. ಅಯ್ಯೋ ಏನ್ ಮಾತಾಡ್ತೀರಾ, ಫಿಲಮ್ ಅಲ್ಲಿ ನೋಡಿದೀನಿ ಎಷ್ಟು ಚೆನ್ನಾಗಿ ಬಾರಿಸ್ತೀರಾ ಅಂತಿದ್ರು. ಅಯ್ಯೋ ನನಗ್ ಬರಲ್ಲ ಅಂತ ಹೇಳ್ತಿದ್ದೆ. ಸೊ ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ, ನೀವು ಕೊಟ್ಟಿದ್ದೀರಾ, ನೀವೆಲ್ಲ ನನ್ನ ಒಪ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.